ವೆಲ್ಕಮ್ ಬ್ಯಾಕ್. ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಳಸಂಚು ರೂಪಿಸಿ ಹಲ್ಲೆ ಮತ್ತು ಕೊಲೆ ಮಾಡುವ ಉದ್ದೇಶ. ಮುನಿರತ್ನ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇತ್ತ ಮೊಟ್ಟೆ ಎಸೆದ ಆರೋಪ ಹೊತ್ತವರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿದೆಯಂತೆ. ತಮ್ಮ ಮೇಲೆ ಗುಂಪು ಕಟ್ಟಿ ಹಲ್ಲೆ ಮಾಡಿದ್ದಾರೆ ಅಂತ ಪ್ರತಿ ದೂರು ಕೂಡ ದಾಖಲು ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಲ್ಲೇಶ್ವರಂ ಎಸಿಪಿ ಅವರು ಆಸ್ಪತ್ರೆಗೆ ಹೋಗಿ ಮುನಿರತ್ನ ಅವರ ಹೇಳಿಕೆಯನ್ನ ದಾಖಲಿಸಿ ಅವರ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್ಗೆ ಎಫ್ಐಆರ್ ದಾಖಲಾಗಿದೆ ಅಂತ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಒಂದ್ ಕಡೆ ದೂರು ಹೌದು, ಮತ್ತೊಂದು ಕಡೆ ಪ್ರತಿ ದೂರು ಕೂಡ ದಾಖಲಾಗಿದೆ. ಶ್ರುತಿ, ಏನು ಈ ಒಂದು ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಒಂದು ಘಟನಾ ಸ್ಥಳದಲ್ಲಿ 3 ವ್ಯಕ್ತಿಗಳನ್ನ ಪೊಲೀಸರು ಕೂಡಲೇ ವಶಕ್ಕೆ ಪಡೆದುಕೊಂಡಿದ್ರು. ಅಲ್ಲದೆ ಅದಾದ ಬಳಿಕ ಏನು ಶಾಸಕ ಮುನಿರತ್ನ ಹೋಗಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ. ಅವರ ಹತ್ರ ಹೋಗಿ ಮಲ್ಲೇಶ್ವರಂ ಉಪವಿಭಾಗದ ಎಸಿಪಿ ಒಂದು ದೂರನ್ನ ಪಡೆದುಕೊಳ್ತಾರೆ. ಮತ್ತೆ ಅವರು ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ಒಂದು ದೂರನ್ನ ತೆಗೆದುಕೊಂಡು ಅದರಂತೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮುನಿರತ್ನ ಬಹಳ ವಿಚಾರಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈ ಒಂದು ಮೊಟ್ಟೆ ಎಸೆತ ಪ್ರಕರಣ ಒಂದು ಒಳಸಂಚನ್ನ ರೂಪಿಸಿ ನನ್ನನ್ನ ಕೊಲೆ ಮಾಡುವ ಯತ್ನದ ಭಾಗವಾಗಿ ನಡೆದಿರ್ತಕ್ಕಂಥದ್ದು. ಹೀಗಾಗಿ ನನಗೆ ಸಾಕಷ್ಟು ಜನರ ಮೇಲೆ ಅನುಮಾನ ಇದೆ. ಅವರನ್ನು ಹುಡುಕಬೇಕು ಮತ್ತೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಆಪಾದನೆ ಮಾಡಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ನೆನೆಗೆ ಮೊಟ್ಟೆ ಎಸೆದಂತ ಘಟನಾ ಸ್ಥಳದಲ್ಲಿ 3 ವ್ಯಕ್ತಿಗಳನ್ನ ಇಟ್ಕೊಂಡು ಅಲ್ಲಿದ್ದಂತ ಸ್ಥಳೀಯರು ಅಲ್ಲಿದ್ದಂತ ಮುನಿರತ್ನ ಬೆಂಬಲಿಗರು ಸೇರಿದಂತೆ ಕೆಲವರು ಅವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ನಂತರ ಅವರು ಪೊಲೀಸ್ ವಶಕ್ಕೆ ಕೊಡಲಾಗಿತ್ತು. ಅವರು ಸಹ ಒಂದು ದೂರನ್ನ ಕೊಟ್ಟಿದ್ದಾರೆ. ಇವರು ದುರುದ್ದೇಶ ಪೂರ್ವಕವಾಗಿ ನಾವು ಮೊಟ್ಟೆ ಎಸೆದಿಲ್ಲ ಅಂದ್ರು ನಮ್ಮನ್ನೇ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಕಾರಣಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ನಮ್ಮನ್ನ ಇಟ್ಕೊಂಡು ಹೊಡೆದಿದ್ದಾರೆ, ಗುಂಪು ಕಟ್ಕೊಂಡು ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಬಗ್ಗೆಯೂ ಸಹ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಎರಡೂ ಕಡೆಯಿಂದ ಕೌಂಟರ್ ಎಫ್ಐಆರ್ ಗಳಾಗಿದ್ದು ಪೊಲೀಸರು ಇದರ ಭಾಗವಾಗಿ ಒಂದ್ ಕಡೆ ಮುನಿರತ್ನ ಹೇಳಿಕೆಯನ್ನು ದಾಖಲಿಸುವಂಥದ್ದು, ಜೊತೆಗೆ ಸ್ಥಳದ ಸಿಸಿಟಿವಿಗಳನ್ನ ಮತ್ತೆ ಅಲ್ಲಿ ರೆಕಾರ್ಡ್ ಆಗಿದ್ದಂತ ಫೋಟೇಜ್ ಗಳನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡುವಂಥದ್ದು. ಜೊತೆಗೆ ಏನು ಈ ಆರೋಪಿತರು ಇನ್ನು 3 ದೂರನ್ನ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಯಾವ ರೀತಿ ಇವ್ರ ಮೇಲೆ ಹಲ್ಲೆ ಆಗಿದೆ, ಇವರು ನಿಜವಾಗ್ಲೂ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಈ ಎಲ್ಲ ವಿಚಾರಗಳನ್ನ ಸದ್ಯಕ್ಕೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಳಸಂಚು ರೂಪಿಸಿ ಹಲ್ಲೆ ಮತ್ತು ಕೊಲೆ ಮಾಡುವ ಉದ್ದೇಶ. ಮುನಿರತ್ನ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇತ್ತ ಮೊಟ್ಟೆ ಎಸೆದ ಆರೋಪ ಹೊತ್ತವರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿದೆಯಂತೆ. ತಮ್ಮ ಮೇಲೆ ಗುಂಪು ಕಟ್ಟಿ ಹಲ್ಲೆ ಮಾಡಿದ್ದಾರೆ ಅಂತ ಪ್ರತಿ ದೂರು ಕೂಡ ದಾಖಲು ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಲ್ಲೇಶ್ವರಂ ಎಸಿಪಿ ಅವರು ಆಸ್ಪತ್ರೆಗೆ ಹೋಗಿ ಮುನಿರತ್ನ ಅವರ ಹೇಳಿಕೆಯನ್ನ ದಾಖಲಿಸಿ ಅವರ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್ಗೆ ಎಫ್ಐಆರ್ ದಾಖಲಾಗಿದೆ ಅಂತ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಒಂದ್ ಕಡೆ ದೂರು ಹೌದು, ಮತ್ತೊಂದು ಕಡೆ ಪ್ರತಿ ದೂರು ಕೂಡ ದಾಖಲಾಗಿದೆ. ಶ್ರುತಿ, ಏನು ಈ ಒಂದು ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಒಂದು ಘಟನಾ ಸ್ಥಳದಲ್ಲಿ 3 ವ್ಯಕ್ತಿಗಳನ್ನ ಪೊಲೀಸರು ಕೂಡಲೇ ವಶಕ್ಕೆ ಪಡೆದುಕೊಂಡಿದ್ರು. ಅಲ್ಲದೆ ಅದಾದ ಬಳಿಕ ಏನು ಶಾಸಕ ಮುನಿರತ್ನ ಹೋಗಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ. ಅವರ ಹತ್ರ ಹೋಗಿ ಮಲ್ಲೇಶ್ವರಂ ಉಪವಿಭಾಗದ ಎಸಿಪಿ ಒಂದು ದೂರನ್ನ ಪಡೆದುಕೊಳ್ತಾರೆ. ಮತ್ತೆ ಅವರು ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ಒಂದು ದೂರನ್ನ ತೆಗೆದುಕೊಂಡು ಅದರಂತೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮುನಿರತ್ನ ಬಹಳ ವಿಚಾರಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈ ಒಂದು ಮೊಟ್ಟೆ ಎಸೆತ ಪ್ರಕರಣ ಒಂದು ಒಳಸಂಚನ್ನ ರೂಪಿಸಿ ನನ್ನನ್ನ ಕೊಲೆ ಮಾಡುವ ಯತ್ನದ ಭಾಗವಾಗಿ ನಡೆದಿರ್ತಕ್ಕಂಥದ್ದು. ಹೀಗಾಗಿ ನನಗೆ ಸಾಕಷ್ಟು ಜನರ ಮೇಲೆ ಅನುಮಾನ ಇದೆ. ಅವರನ್ನು ಹುಡುಕಬೇಕು ಮತ್ತೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಆಪಾದನೆ ಮಾಡಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ನೆನೆಗೆ ಮೊಟ್ಟೆ ಎಸೆದಂತ ಘಟನಾ ಸ್ಥಳದಲ್ಲಿ 3 ವ್ಯಕ್ತಿಗಳನ್ನ ಇಟ್ಕೊಂಡು ಅಲ್ಲಿದ್ದಂತ ಸ್ಥಳೀಯರು ಅಲ್ಲಿದ್ದಂತ ಮುನಿರತ್ನ ಬೆಂಬಲಿಗರು ಸೇರಿದಂತೆ ಕೆಲವರು ಅವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ನಂತರ ಅವರು ಪೊಲೀಸ್ ವಶಕ್ಕೆ ಕೊಡಲಾಗಿತ್ತು. ಅವರು ಸಹ ಒಂದು ದೂರನ್ನ ಕೊಟ್ಟಿದ್ದಾರೆ. ಇವರು ದುರುದ್ದೇಶ ಪೂರ್ವಕವಾಗಿ ನಾವು ಮೊಟ್ಟೆ ಎಸೆದಿಲ್ಲ ಅಂದ್ರು ನಮ್ಮನ್ನೇ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಕಾರಣಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ನಮ್ಮನ್ನ ಇಟ್ಕೊಂಡು ಹೊಡೆದಿದ್ದಾರೆ,
ಗುಂಪು ಕಟ್ಕೊಂಡು ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಬಗ್ಗೆಯೂ ಸಹ ಪೊಲೀಸರು FIR ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಎರಡೂ ಕಡೆಯಿಂದ ಕೌಂಟರ್ FIR ಗಳಾಗಿದ್ದು ಪೊಲೀಸರು ಇದರ ಭಾಗವಾಗಿ ಒಂದ್ ಕಡೆ ಮುನಿರತ್ನ ಹೇಳಿಕೆಯನ್ನು ದಾಖಲಿಸುವಂಥದ್ದು, ಜೊತೆಗೆ ಸ್ಥಳದ CCTVಗಳನ್ನ ಮತ್ತೆ ಅಲ್ಲಿ ರೆಕಾರ್ಡ್ ಆಗಿದ್ದಂಥ ಫೋಟೇಜ್ಗಳನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಏನು ಈ ಆರೋಪಿತರು ಇನ್ನು 3 ದೂರನ್ನ ಕೊಟ್ಟಿದ್ದಾರೆ ಅದರ ಭಾಗವಾಗಿ ಯಾವ ರೀತಿ ಇವ್ರ ಮೇಲೆ ಹಲ್ಲೆ ಆಗಿದೆ, ಇವರು ನಿಜವಾಗ್ಲೂ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಈ ಎಲ್ಲ ವಿಚಾರಗಳನ್ನ ಸದ್ಯಕ್ಕೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮಾಜಿ ಸಚಿವ ಮುನಿರತ್ನ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರಿದೆ. ಪ್ರಕರಣವೊಂದರ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಲಾಗಿದೆ. ಯಾವ ಪ್ರಕರಣ, ಯಾರಿಗೆ ಅನುಮತಿ ಕೇಳಿದ್ದಾರೆ ಗೊತ್ತಾ? ಈ ಕುರಿತು ಒಂದು ವಿಧಾನಸಭೆ ಸ್ಪೀಕರ್ UT ಖಾದರ್ ಅವರಿಗೆ SIT ತಂಡ ಮನವಿ ಸಲ್ಲಿಸಿದೆಯಂತೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಮೊಟ್ಟೆ ಏಟಿನ ನಡುವೆ ಮಾಜಿ ಸಚಿವನಿಗೆ ಬಿಗ್ ಶಾಕ್. ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಲು ಮನವಿ. RR ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ದಾಳಿ ಮಾಡಿದ್ದಾರೆ. ಇದಾದ ಬೆನ್ನಲ್ಲೇ ವೈದ್ಯರ ಸಲಹೆ ಮೇರೆಗೆ KC ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗಿದೆ. ಇದರ ನಡುವೆಯೇ ಮುನಿರತ್ನ ವಿರುದ್ಧದ ತನಿಖೆಗೆ ಪ್ರಾಸಿಕ್ಯೂಷನ್ ನೀಡುವಂತೆ SIT ಮನವಿ ಸಲ್ಲಿಸಿದೆ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮುನಿರತ್ನಗೆ ಸರ್ಕಾರ ಶಾಕ್ ನೀಡಿದೆ. ಇದೇ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ವಿಧಾನಸಭೆ ಸ್ಪೀಕರ್ UT ಖಾದರ್ಗೆ SIT ತಂಡ ಮನವಿ ಸಲ್ಲಿಸಿದೆ. ಮುನಿರತ್ನ ವಿರುದ್ಧ ಆರೋಪವೇನು? ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜುಗೆ ಕಸ ವಿಲೇವಾರಿ ಗುತ್ತಿಗೆ ನೀಡಲು 30 ಲಕ್ಷ ನೀಡುವಂತೆ ಮುನಿರತ್ನ ಬೇಡಿಕೆ ಇಟ್ಟಿದ್ರು ಅಂತ ಚಲುವರಾಜು ಆರೋಪ ಮಾಡಿದ್ರು. ಈ ಆರೋಪದ ಹಿನ್ನೆಲೆ ಶಾಸಕರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆ ನಡೆಸುವುದಕ್ಕೆ ಪ್ರಾಸಿಕ್ಯೂಷನ್ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. ಅಲ್ಲದೆ ವೈಯಾಲಿ ಕಾವಲ್ ಠಾಣೆಯಲ್ಲಿ ಜೀವ ಬೆದರಿಕೆಯಡಿ FIR ಕೂಡ ದಾಖಲಾಗಿತ್ತು. ಸದ್ಯ ಸ್ಪೀಕರ್ UT ಖಾದರ್ಗೆ SIT ತಂಡ ಮನವಿ ಸಲ್ಲಿಸಿದೆ. ಈ ಮನವಿಗೆ ಸ್ಪಂದಿಸಿ ಸ್ಪೀಕರ್ ಅನುಮತಿ ನೀಡಿದರೆ ಮುನಿರತ್ನ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಪ್ರಯೋಗ ಫಿಕ್ಸ್ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ನನ್ನ ಹತ್ರ ಇನ್ನೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಇದೆ. ನಿಮ್ಮೂರಿನ ಹವಾಮಾನ ಇವತ್ತು ಹೇಗಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ, ಇದು S24 ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಕ್ಸಿ AI ನಿಮಗೆ ನೀಡ್ತಾ ಇದೆ ನಿಮ್ಮೂರಿನ ಹವಾಮಾನ ವರದಿಯ ಅಪ್ಡೇಟ್. ಹಾಗಿದ್ರೆ ಬನ್ನಿ, ಬೆಂಗಳೂರು ಇವತ್ತು ಹೇಗಿದೆ, ಬಿಸಿ ಬಿಸಿನ ಚಳಿ ಚಳಿನ ನೋಡ್ಕೊಂಬನ್ನಿ.